ಮೇಡಮ್ ನನ್ನ ಹೆಸರು ಎಸ್ ಪ್ರಕಾಶ್ ರಾಜ್ ಅಂತೇಳಿ ಈ ಸಿನಿಮಾದ ನಿರ್ದೇಶಕ ಮತ್ತು ನಾಯಕನಾಗಿ ಮಾಡಿದ್ದೀನಿ. ನನ್ನ ಹೆಸರು ತನು ಪ್ರಸಾದ್ ಅಂತ ಈ ಸಿನಿಮಾದಲ್ಲಿ ಆಕ್ಟ್ರೆಸ್ ಆಗಿ ವರ್ಕ್ ಮಾಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಲಾವಣ್ಯ ಗಂಗಾಧರಯ್ಯ ಅಂತ. ಮೂಲತಃ ನಾನು ತಿಪ್ಟೂರವಳು. ಈ ನಮ್ಮ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಹೆಚ್ಚಿನದಾಗಿ ನಮ್ಮ ಡೈರೆಕ್ಟರ್ ಸಿನಿಮಾ ಬಗ್ಗೆ ಹೇಳ್ತಾರೆ. ಓಕೆ ಸರ್, ತಮಗೆ ಮೊದಲನೇ ಕ್ವಶನ್, ಸೊ ಇಷ್ಟೊಂದು ನಿಭಾಯಿಸಿದ್ದು ಹೇಗೆ ಅಂತ ಚಿತ್ರಕಥೆ, ಈ ಒಂದು ಸಂಭಾಷಣೆ ಇರ್ಬೋದು ಇಲ್ಲ ಪ್ರತಿಯೊಂದು. ಮೇಡಮ್ ಆ್ಯಕ್ಚುಲಿ ನಾನು ಸಿನಿಮಾ ಅಂದರೆ ರವಿಚಂದ್ರ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದು. ಯಾಕಂದರೆ ನನಗೆ ಅವರು ಎಲ್ಲ ಕೂಡ ರವಿಚಂದ್ರನ್ ಅವರು ಸಿನಿಮಾಗೆ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲದು ಅವರೇ ಮಾಡ್ತಿದ್ರು. ಹಂಗಾಗಿ ನಾನು ಏನಾರು ಈ ಥರ ಮಾಡ್ಬೇಕಂದಾಗ ನಾನು ಸಿನಿಮಾ ರಂಗದಲ್ಲಿ ಎಂಟ್ರಿ ಕೊಟ್ಟೆ. ಬಂದಾಗ ನಾನು ದೇಸೂರಿ ಅಂತ ಒಂದು ಟೈಟ್ಲನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಬಂದಾಗ ನನಗೆ ಪ್ರೊಡ್ಯೂಸರ್ ನಮ್ಮೂರೇ 3 ಜನ ಪ್ರೊಡ್ಯೂಸರು, ಮಂಜುನಾಥ್ ಮತ್ತು ಹರೀಶ್ ಮತ್ತು ಸುನೀಲ ಎಮ್ ಅಂತೇಳಿ. ನನಗೆ ಅವ್ರು 3 ಸಾಥ್ ಕೊಟ್ಟೋಣ, ಈ ಥರ ಒಂದು ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಅವ್ರು 3 ಒಪ್ಪಿಗೆ ಕೊಟ್ಟರು. ಅವ್ರ 3 ಸಹಕಾರದಿಂದ ನಾನು ಉದಯ ಸೂರ್ಯ ಅನ್ನೋ ಒಂದು ಚಿತ್ರನ ಇವತ್ತು ಕಂಪ್ಲೀಟ್ ಮಾಡಿ ಮೇ 16ಕ್ಕೆ ರಿಲೀಸ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮೇಡಮ್. ಸರ್, ಉದಯ ಸೂರ್ಯ ಏನು ಸರ್ ಮೇಡಮ್, ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮೇಡಮ್. ಉದಯ ಸೂರ್ಯನ ಒಂದು ಕ್ಯಾರೆಕ್ಟ್ರು, ಇಬ್ಬರು ಹೀರೋಗಳ ನೇಮು ಮೇಡಮ್. ಅದು ಫ್ರೆಂಡ್ಶಿಪ್ ಮೇಲೆ ಫಿಲಮ್ ಹೋಗುತ್ತೆ. ಇಬ್ಬರು ಫ್ರೆಂಡ್ಗಳ ನೇಮ್ ಉದಯ ಮತ್ತು ಸೂರ್ಯ ಅಂತ. ಹಂಗಾಗಿ ಟೈಟ್ಲನ್ನು ನಾನು ಹೆಸರನ್ನ ಇಟ್ಟೆ ಸಿನಿಮಾಗೆ. ಅದೇ ಒಬ್ಬ ಉದಯನನ್ನು ಸ್ಮೂತಾಗಿರ್ತಾನೆ, ಸೂರ್ಯನನ್ನು ಸ್ವಲ್ಪ ರೈಸ್ ಆಗಿರ್ತಾನೆ ಯಾವಾಗಲೂ. ಹಂಗಾಗಿ ಆ ಥರ ಕ್ಯಾಪ್ಷನ್ ಕೊಡ್ತೀನಿ, ಸುಮ್ಮನಿದ್ರೆ ಮೋನು, ರೈಸ್ ಆಗಿದ್ರೆ ಸನ್ನು ಅಂತ. ಓಕೆ ಸರ್, ಇದು ಹೇಗೆ ಸ್ಟಾರ್ಟ್ ಆಯ್ತು ಕತೆ, ಯಾವಾಗ ಸ್ಟಾರ್ಟ್ ಆಗಿದೆ, ಎಷ್ಟು ವರ್ಷ ಆಯ್ತು? ಮೇಡಮ್ ಇದು 2 ವರ್ಷ ಆಯಿತು, 3 ವರ್ಷ ಆಯಿತು ಮೇಡಮ್. 2ರಿಂದ 3 ವರ್ಷ ಆಯಿತು ಸಿನಿಮಾ ಸ್ಟಾರ್ಟ್ ಆಗಿ. ಈ ಥರ ಅದೇ ಮೇಡಮ್, ನಾನು ಫಸ್ಟು ಅಸೋಸಿಯೇಟಾಗಿ ಒಂದು ಸಿನಿಮಾ ಮಾಡ್ತಿದ್ದೆ, ವೆಂಕಟಗೌಡ್ರು ಅಂತೇಳಿ ನಮ್ಮ ಬಾಸ್ ಅವರು. ಅವ್ರದ್ದು ಒಂದು ನಾಚಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ಅದರಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟ್ ನಾನೇ ಒಂದು ಇಂಡಿವಿಜುವಲಾಗಿ ಸಿನಿಮಾ ಮಾಡ್ಬೇಕಂತ ಅಂದಾಗ ನಮ್ಮ ಅಣ್ಣ ಮಂಜುನಾಥ್ ಅವರು ಪ್ರೊಡ್ಯೂಸರು, ಮತ್ತು ಸುನೀಲ್ ನನ್ನ ಫ್ರೆಂಡು, ಆಮೇಲೆ ಇನ್ನೊಬ್ಬರು ಹರೀಶ್ ಅಂತ ನಮ್ಮೂರೇ. ಇವ್ರು 3 ನಾನು ಅಪ್ರೋಚ್ ಮಾಡಿದಾಗ ಈ ಥರ ಕತೆ ಇದೆ, ಈ ಥರ ಮಾಡೋಣ ಅಂದಾಗ ಅವ್ರು ಆಯಿತು. ನಮ್ಮದು ಬಾಂಡಿಂಗು 30 ವರ್ಷದಿಂದ ಹಂಗೆ ಇತ್ತು. ಆಯಿತು ಮಾಡೋಣ ಅಂದಾಗ ಕತೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಹೀಗೆ ಸ್ಟಾರ್ಟ್ ಮಾಡಿದೆ ಮೇಡಮ್. ಓಕೆ ಸರ್, ನಿಮ್ಮ ಈ ಒಂದು ಸಿನಿಮಾ ಉದಯ ಸೂರ್ಯ ಅಂತ ನೋಡಿದಾಗ ಪೋಸ್ಟರ್ ಗಮನಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಹೊಸಬರನ್ನ ಹಾಕೊಂಡು ಸಿನಿಮಾ ಮಾಡಿದ್ದೀರಾ. ಹೇಗೆ ಸರ್ ಇದೆಲ್ಲ ಹೇಗೆ ಸಿಕ್ತು, ಈಗ ಪಾತ್ರಧಾರಿ ಹೇಗೆ ಹುಡುಕಿದ್ರಿ? ಮೇಡಮ್, ನಾನೊಂದು ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಬಜೆಟಿಗೆ ಸ್ಟಾರ್ಗಳ್ನ ಹಾಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ ಮೇಡಮ್. ಹಾಗಾಗಿ ಹೊಸಬರಿಗೆ, ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲಿರುವ ಹೊಸಬರಿಗೆ ಚಾನ್ಸ್ ಕೊಟ್ಟಿದೆ. ಅದರಲ್ಲಿ ಆಲ್ಮೋಸ್ಟ್ ಯಾರ್ಯಾರು ಆಸಕ್ತಿ ಇದೆಯೋ, ಇಂಟ್ರೆಸ್ಟ್ ತೋರಿಸಿದಾರೋ ನಾವು ಆಡಿಷನ್ ಮಾಡಿದಾಗ ಅಂಥವ್ರಿಗೆ ನಾನು ಹೊಸಬರಿಗೆ ಆಲ್ಮೋಸ್ಟ್ ಎಲ್ಲ ಚಾನ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಅಳುಬುರರು ಯಾರಿಲ್ಲ, ಹೊಸ ಮುಖಗಳೇ. ಅವರು ಒಂದು ಸ್ಕ್ರೀನ್ ಶೇರ್ ಮಾಡಲಿ ಅಂತ ಎಲ್ಲರಿಗೂ ನಾನು ಚಾನ್ಸ್ ಕೊಟ್ಟಿದ್ದೀನಿ ಮೇಡಮ್. ಸರ್, ಈಗ ಪ್ರೊಡ್ಯೂಸರ್ಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಮಂಜುನಾಥ್ ಸರ್, ಸುನೀಲ್ ಸರ್, ಹರೀಶ್ ಸರ್ ಇರ್ಬೋದು, ಹೇಗೆ ಅಪ್ರೋಚ್ ಮಾಡಿದ್ರಿ, ಈ ಕತೆ ಹೇಗೆ ಅವ್ರಿಗೆ ಇಷ್ಟ ಆಯ್ತು, ಹೇಗೆ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು ಅಂತ? ಮೇಡಮ್, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟಿತ್ತು ಮಂಜುನಾಥ್ SP ಅಂತೇಳಿ. ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಥರ. ನಮ್ಮ ಡ್ಯಾಡಿ ಅವರು ಎಲ್ಲ ಫುಲ್ ಕ್ಲೋಸು. ನಾನು ಅವ್ರ ಜೊತೆನೂ ಸುಮಾರು 30 ಹುಟ್ಟಿಕ್ಲಿಂದ ಅವ್ರ ಫ್ಯಾಮಿಲಿ ಜೊತೆ ಬಾಂಧವ್ಯ ಇಟ್ಕೊಂಡು ಬಂದಿರೋಂತಾನು. ಹಾಗಾಗಿ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅಣ್ಣ ಇಷ್ಟು ಅಮೌಂಟ್ ಆಗುತ್ತೆ, ಹಿಂಗೆ ಮಾಡೋಣ ಅಂದಾಗ ಓಕೆ ಅಂತ ಹೇಳಿದರು. ಬಟ್ ಇನ್ನೊಂದು ಅಮೌಂಟ್ ಬೇಕಾಗಿತ್ತು. ಅವಾಗ ನಾನು ಸುನೀಲ್ ಅಂತ ನನ್ನ ಗೆಳೆಯ, ನಾನು ಹುಟ್ಟಿದ್ದು ಒಂದೇ ಏರಿಯಾದಲ್ಲಿ, ಜೊತೆಗೆ ಬೆಳೆದಿದ್ದು, ಅಪ್ ಟು MBA ಕೂಡ ಮಾಡಿದ್ದಿಬ್ಬರು ಜೊತೆಗೆ ಮಾಡಿದ್ವಿ. ನಮ್ಮ ಬಾಂಡಿಂಗ್ ಹೆಂಗೆ ಅಂದರೆ, ನಾನು ಏನು ಕೇಳಿದ್ರೆ ಅವ್ನು ಇಲ್ಲ ಅನ್ನಲ್ಲ. ಅವನಿಗೂ ಕೂಡ ಅಪ್ರೋಚ್ ಮಾಡಿದೆ, ಇವ್ರಿಗೆ ಮಂಜಣ್ಣ ಹಿಂಗೆ ಆಗ್ತಿದೆ, ನೀನೇನಾದ್ರು ಒಂದು ಸ್ವಲ್ಪ ಆಗ್ತಿದೆ, ಆಯ್ತು ತಗೋ ಮಾಡೋಣ ಅಂತ ಹೇಳಿದಾಗ ಇಬ್ಬರು ಒಪ್ಪಿಗೆ ಮಾಡಿದ್ರು. ಇನ್ನೊಂದು ಸ್ವಲ್ಪ ಅಮೌಂಟ್ ಬೇಕಂದಾಗ ಇನ್ನೂ ನನಗೆ ತುಂಬ ಕ್ಲೋಸ್ ಅಂದರೆ ಹರೀಶಣ್ಣ ಅಂತ ನಮ್ಮೂರು ಗೌಡ್ರ ಮಗ, ಅವರಿಗೂ ಕೂಡ ಹಿಂಗೆ ಕೇಳಿದಾಗ ಅವ್ರು ಆಯಿತು ಮತ್ತು ಮಾಡೋಣ ಅಂತ ಹೇಳಿದಾಗ ಇವ್ರು 3 ಡಿಸ್ಕಷನ್ ಮಾಡಿ ಆಯಿತು, ನಮ್ಮೂರಲ್ಲ, ನಮ್ಮದೊಂದು ಸಿನಿಮಾ ಆಗಲಿ, ನಮಗೂ ಒಂದು ಕಲೆ ಇರಲಿ ನಮ್ಮೂರದ್ದು ಅಂತೇಳಿ ಇವ್ರು 3 ಡಿಸ್ಕಷನ್ ಮಾಡಿ ನನಗೆ ಡೈರೆಕ್ಷನ್ ಒಂದು ಪಟ್ಟ ಕೊಟ್ಟರು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಮೇಡಮ್. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನನಗೆ ಒಬ್ಬರು ತಂದೆ ಇರ್ತಾರೆ, ಊರಿನ ಗೌಡ ಅವರು. ಆ್ಯಕ್ಚುಲಿ ಅವ್ರದ್ದು ಒಂದು ಸಾವಾಗುತ್ತೆ. ಸೊ ನಾನು ಹಳ್ಳಿನಲ್ಲಿ ಇರಲ್ಲ ಆ್ಯಕ್ಚುಲಿ, ಬಟ್ ನಾನು ಸಿಟಿನಲ್ಲಿ ಎಲ್ಲೋ ಒಂದು ಕಡೆ ಇರ್ತೀನಿ. ಸೊ ನನಗೆ ನಮ್ಮಪ್ಪ ಸತ್ತೋಗಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾದಾಗ ಸೊ ಹಳ್ಳಿಗೆ ಬರ್ತೀನಿ. ಅವಾಗ ಗೊತ್ತಾಗುತ್ತೆ ಯಾರೋ ಒಬ್ರು ನಮ್ಮ ತಂದೆನ ಸಾಯಿಸಿರ್ತಾರೆ ಅಂತ. ಸೊ ಅವಾಗ ನಾನು ಯಾರು ಸಾಯಿಸಿದ್ದಾರೆ ಅಂತ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ನನ್ನ ತಂದೆ ಸಾವಿಗೆ ನ್ಯಾಯ ಸಿಗಬೇಕು, ಯಾರು ಸಾಯಿಸಿದ್ರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡು ನಾನು ಸಿನಿಮಾದಲ್ಲಿ ಆ ರೀತಿ ನನ್ನ ಪಾತ್ರ ಕ್ಯಾರಿ ಆಗುತ್ತೆ. ಮಿಕ್ಕಿದ್ದೆಲ್ಲ ಹೇಳ್ಬಿಟ್ರೆ ಸಿನಿಮಾ ರಿವೀಲ್ ಆಗುತ್ತೆ. ಸೊ ಅದನ್ನ ಸಿನಿಮಾದಲ್ಲೇ ನೋಡಬೇಕು. ಹಿಂದೆ ಏನು ಮಾಡ್ತಾ ಇದ್ರಿ?
ಇದಕ್ಕೆ ಮುಂಚೆ ನಾನು ಸೀರಿಯಲ್ ಮಾಡ್ತಾ ಇದ್ದೆ ತುಂಬ ಕಲರ್ ಸೂಪರಲ್ಲಿ ಸೀರಿಯಲ್ ಮಾಡ್ತಿದ್ದೆ, ಸಿರಿಗನ್ನಡದಲ್ಲಿ ಒಂದು ಕಲ್ಪನಾ ಅಂತ ಲೀಡಾಗಿ ಸೀರಿಯಲ್ ಮಾಡಿದ್ದೆ. ಅದಾದ್ಮೇಲೆ ಸಿನಿಮಾ ಅಂತ ಬಂದಾಗ ಲೀಡಾಗಿ ಒಂದು 2-3 ಸಿನಿಮಾ ಆಗಿತ್ತು, ಬಟ್ ಅದನ್ನ ರಿಲೀಸ್ ಆಗಿಲ್ಲ. ಅದಕ್ಕೆ ಬಿಫೋರು ಈ ಸಿನಿಮಾ ಸಿಕ್ಕಿದ್ದು ನನಗೆ, ಉದಯ ಸೂರ್ಯ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದೆ. ಮತ್ತು ಮಾಡ್ಲಿಂಗ್ ಕೂಡ ನಾನು ಮಾಡ್ತಿದ್ದೀನಿ. ಸುದರ್ಶನ್ ಸಿಲ್ಕ್, ಅರ್ಜುನ್ ಅವರ ಜುವೆಲ್ಸ್, ಈ ಥರ ಜಾಸ್ತಿ ನಾನು ಮಾಡ್ಲಿಂಗಲ್ಲಿ ಇರ್ತೀನಿ. ಸೊ ಇನ್ ಬಿಟ್ವೀನ್ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಸಿಕ್ತಲ್ಲ, ಸೊ ಮಾಡೋಣ ಅಂತೇಳಿ ಈ ಸಿನಿಮಾ ಮಾಡಿದ್ದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನ್ನ ಪಾತ್ರನೂ ಅಷ್ಟೇ ತುಂಬ ಒಂಥರ ಚಾಲೆಂಜಿಂಗ್ ಆಗಿದೆ. ಸೊ ನನ್ನನ್ನು ಡಿಫ್ರೆಂಟಾಗಿ ಈ ಸಿನಿಮಾದಲ್ಲಿ ನೋಡ್ಬೋದು. ನನ್ನ ಪಾತ್ರ ಬಂದು ಈ ಸಿನಿಮಾದಲ್ಲಿ ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು. ಸೊ ಅದೇನಂದರೆ ತುಂಬ ಸಿಂಪಲ್ ಹುಡುಗಿ, ಬಟ್ ಹಳ್ಳಿನಲ್ಲಿ ಯಾವ ಥರ ಚೀಟ್ ಮಾಡ್ತಾರೆ ಹುಡುಗರಿಗೆ ಅನ್ನೋದು ತೋರಿಸಿದ್ದಾರೆ. ಸೊ ಈಗಲೇ ನಾನು ಏನು ಹೇಳೋಕ್ಕಾಗಲ್ಲ, ನನ್ನ ತುಂಬ ಸ್ಮಾಲ್ ಕ್ಯಾರೆಕ್ಟರ್ ಇದೆ. ಸೊ ಅಷ್ಟೇ. ಹೇಗೆ ಸಿಕ್ತು ಈ ಸಿನಿಮಾ ಉದಯ ಸೂರ್ಯ? ಈ ಸಿನಿಮಾ ನನಗೆ ಒಂದು ಫ್ರೆಂಡ್ ಮೂಲಕ ಸಿಕ್ತು. ಅಂದರೆ ನಾನು ಆಲ್ರೆಡಿ ಈ ಸಿನಿಮಾ ಮಾಡಿದ್ದೀನಿ, ಸೀರಿಯಲ್ ಕೂಡ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೂವಿ ಕೂಡ ನಂದು ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನನಗೆ ಒಂದು ಫ್ರೆಂಡ್ ಹೇಳಿದ್ರು, ಆವಾಗಲೇ ಮರ್ತೋಗಿದ್ದೀನಿ, 2 years ಬ್ಯಾಕ್ ಅಲ್ವಾ ಇದೆಲ್ಲ ಆಗಿದ್ದು. ಸೊ ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ ಯಾರು ಅಂತ. ಸೊ ಹಾಗೆ ನಾನು ನೆಕ್ಸ್ಟು ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಹೇಳಿದ್ರು ಸಿನಿಮಾದ ಬಗ್ಗೆ, ಚೆನ್ನಾಗಿದೆ ತೊಗೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ ಸರ್, ಈಗ ಪಾತ್ರಧಾರಿಗಳನ್ನ ಹೇಗೆ ಹುಡುಕಿದ್ರಿ ಅಂತ ಏನಿಲ್ಲ ಮೇಡಮ್, ಆಡಿಷನ್ ಥರ ಮಾಡಿದ್ವಿ. ಕೆಲವು ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ್ವಿ, ಯಾರ್ಯಾರು ಇದ್ದರೆ ನ್ಯೂ ಕಮರ್ಸ್ ಆರ್ಟಿಸ್ಟ್ ಯಾರು ಇದ್ದರೆ ಚೆನ್ನಾಗಿ ಮಾಡೋರು, ಫ್ರೇಮಿಗೆ ಚೆನ್ನಾಗಿ ಕಾಣೋರು ಯಾರು ಇದ್ದರೆ ಕರೆಸಿ ಅಂತ ಹೇಳಿದಾಗ ಆಡಿಷನ್ ಥರ ಮಾಡಿದಾಗ ಎಲ್ಲರಿಗೂ ಡೈಲಾಗ್ ಕೊಟ್ಟೆ, ಇವ್ರಿಗೂ ಕೂಡ ಡೈಲಾಗ್ ಕೊಟ್ಟೆ, ಫ್ರೇಮಿಗೆ ಚೆನ್ನಾಗಿ ಕಾಣ್ರು, ಹಾಗಾಗಿ ಸೆಲೆಕ್ಟ್ ಮಾಡಿದೆ. ಸರ್, ಉದಯ ಸೂರ್ಯ ಸಿನಿಮಾ ಮುಖಾಂತರ ಜನಗಳಿಗೆ ಏನು ಹೇಳಕೊಟ್ಟಿದ್ರೆ, ಯಾಕೆ ನಿಮ್ಮ ಸಿನಿಮಾ ನೋಡ್ಬೇಕು ಜನ ಅಂತ? ಉದಯ ಸೂರ್ಯ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರು ಲವ್ ಮಾಡ್ತಿದ್ದಾರೋ ಹುಡುಗರು, ಆ್ಯಕ್ಚುಲಿ ಪ್ರಾಂಪ್ಟಾಗಿ ಹುಡುಗರು ಲವ್ ಮಾಡಿ, ಹಾಗೆ ಹುಡುಗಿಯರು ಕೂಡ ಹುಡುಗರನ್ನ ಪ್ರಾಂಪ್ಟಾಗಿ ಲವ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಏನೂ ಮಾಡಬೇಡಿ. ಆಮೇಲೆ ಈ ತಂದೆಯನ್ನ ಒಂದು ಬಾಂಧವ್ಯ ಮಗಳಿಗಿದ್ದಾಗ ಮಗಳು ಯಾವ ರೀತಿ ಒಂದು ನಮ್ಮ ತಂದೆ ಏನಾರು ಆದಾಗ ಮಗಳು ಯಾವ ರೀತಿ ಸ್ಪಂದನೆ ಮಾಡ್ತಾಳೆ, ಮಗಳಿಗೆ ಯಾವ ರೀತಿ ಆಗುತ್ತೆ ತಂದೆಗೆ ಏನಾರು ಆದರೆ ಅನ್ನೋದನ್ನ ತೋರಿಸಿದ್ದೀವಿ ಮೇಡಮ್. ಈ ಪ್ರೀತಿ ಪ್ರೇಮ ಬಿಟ್ಟು ಬೇರೆ ಏನಾದರೂ ಇದೆಯಾ ಸಿನಿಮಾದಲ್ಲಿ? ಇದೆ ಮೇಡಮ್, ಫ್ರೆಂಡ್ಶಿಪ್ ಇದೆ, ಒಂದು ತಾಯಿ ಬಗ್ಗೆ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿದೆ, ಅವ್ನು ಸತ್ರ ಅವ್ನು ಹೆಂಗೆ ರಿಯಾಕ್ಷನ್ ಮಾಡ್ತಾನೆ ಅನ್ನೋದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತೋರಿಸಿದ್ದೀನಿ ಮೇಡಮ್. ನೀವೀಗ ಈ ಸಿನಿಮಾದಲ್ಲಿ ಮೇನ್ ಲೀಡರ್ ಮಾಡಿದ್ದೀರಾ, ನಿಮ್ಮ ಜೊತೆಗಾರ ಇನ್ನೊಬ್ರು ಮೇಡಮ್ ಲೀಡರ್ ಮಾಡಿದ್ದಾರೆ, ಅವ್ರು ಯಾಕೆ ಬಂದಿಲ್ಲ ಸರ್? ಮೇಡಮ್ ಅವರು ಆ್ಯಕ್ಚುಲಿ ಉಡುಪಿಯಲ್ಲಿದ್ದಾರೆ. ಆ್ಯಕ್ಚುಲಿ ಫೋನ್ ಮಾಡಿದೆ, ಹೊರಟಿದ್ದಾರಂತೆ, ನಾಳೆ ಸಿಗ್ತಾರೆ ಮೇಡಮ್ ಅವರು. ನಾಳೆ ನೀವು ಬಂದರೆ ಖಂಡಿತ ಅವ್ರದ್ದು ಟ್ರೂ ಸ್ಟೋರಿ ಬೇಸಿಕಾ ಅಲ್ಲ ಕಾಲ್ಪನಿಕ ಸ್ಟೋರಿ? ಇಲ್ಲ ಸರ್, ಇದು ಬೇಸಿಕ್. ಪ್ರತಿಯೊಂದು ಸೀನ್ಗಳು ನಡೆದಿರೋದು ರಿಯಲ್ ಟ್ರೂ ಇನ್ಸ್ಟೆಂಟ್ಸು ಅಂತ ರಿಯಲ್ ಎಲಿಮೆಂಟ್ಸ್ನ ತೊಗೊಂಡು ಒಂದು ಸಿನಿಮಾ ಥರ ಮಾಡಿದ್ದೀನಿ. ಎಲ್ಲ ನಡೆದಿರೋದೇ ಇನ್ಸಿಡೆಂಟ್ಸ್ ಸರ್. ಇವೆಲ್ಲ ಒಮ್ಮೆ ಏನಾದರೂ ಚಾಲೆಂಜಿಂಗ್ ರೋಲ್ ಏನಾದರೂ ಇತ್ತಾ ಸಿನಿಮಾದಲ್ಲಿ? ನಿಮ್ಗೆ ಏನಾದರೂ ಕಷ್ಟ ಆಯ್ತಾ ಅಂತ? ಆ ಥರ ಇರೋದೊಂದು ಏನು ರೋಲ್ ಇದ್ರೆ? ಆ ಥರ ಇವಾಗ ಆರ್ಟಿಸ್ಟ್ ಆಗಿ ನಾನು ಆಲ್ರೆಡಿ ಅದಕ್ಕೆ ಬಿಫೋರ್ ಪಾತ್ರಗಳು ಮಾಡಿದ್ರಿಂದ ನನಗೆ ಚಾಲೆಂಜಿಂಗ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಆದರೆ ಒಂಥರ ಇದು ನಾನು ಇಷ್ಟು ದಿನ ಮಾಡಿದ ಪಾತ್ರಗಳಲ್ಲಿ ಇದೊಂಥರ ಡಿಫ್ರೆಂಟ್ ಅಂತ ಫೀಲ್ ಆಯಿತು ನನಗೆ. ಹಾಂ, ನಂದು ಆ್ಯಕ್ಚುಲಿ ಡಿಫ್ರೆಂಟ್ ಇದೆ. ನಾನು ಚೀಟ್ ಮಾಡೋಂಥ ಹುಡುಗಿ ಅಂತೂ ಇಲ್ಲ. ಬಟ್ ಈ ಮೂವಿಲಿ ಕಂಪ್ಲೀಟಾಗಿ ಚೀಟ್ ಮಾಡೋದೇ ತೋರಿಸಿದ್ದಾರೆ. ಆ್ಯಂಡ್ ಬರೀ ಹುಡುಗಿರೇ ಚೀಟ್ ಮಾಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅದು ಯಾಕಂತ ಗೊತ್ತಿಲ್ಲ, ಹುಡುಗರು ಕೂಡ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಕತೆ ತುಂಬ ಇದೆ. ಬಟ್ ನಾನು ಈ ಥರ ಕತೆನ ಇಟ್ಕೊಂಡು ಮಾಡಿದ್ದೀನಿ. ಯಾಕೆಂದರೆ ಆ ಥರನೂ ಕತೆ ನಾವು ನೆಕ್ಸ್ಟ್ ಮಾಡೋಣ, ಬಟ್ ಈ ಥರನೂ ಒಂದು ಕಾನ್ಸೆಪ್ಟ್ ಇರಲಿ ಅಂತ ಮಾಡಿದ್ದೀನಿ ಮೇಡಮ್. ಆ ಥರ ಏನು ನಾನು ಹುಡುಗಿಯನ್ನ ಕೆಟ್ಟದಾಗೇನು ತೋರಿಸಿಲ್ಲ, ಕೆಟ್ಟದಾಗ ಅವ್ರೇನು ಈ ಥರ ಯಾರು ಹುಡುಗಿರು ಯಾರು ಬೇಜಾರು ಮಾಡ್ಕೊಬೇಡ್ರಪ್ಪ, ನಮ್ಮ ಡೈರೆಕ್ಟರ್ ಸುಮ್ಮನೆ ಆ ಥರ ಹೇಳಿರೋದಷ್ಟೇ. ಈ ಸಿನಿಮಾ ಈ ಥರನೂ ಇರುತ್ತೆ ಅಂತ ಹೇಳಿದ್ದೀನಿ. ಎಲ್ಲ ಹುಡುಗಿಯರು ಕೆಟ್ಟರಲ್ಲ, ಕೆಲವೊಂದು ಕ್ಯಾರೆಕ್ಟರ್ ಕೆಟ್ಟದಿರುತ್ತೆ, ಅದನ್ನ ತೋರಿಸಿದ್ದೀನಿ ಅಷ್ಟೇ. ದಯವಿಟ್ಟು ಎಲ್ಲರೂ ಬಂದು May 16ಕ್ಕೆ ಸಿನಿಮಾ ನೋಡಿ. ಸರ್, ಶೂಟ್ ಎಲ್ಲೆಲ್ಲಿ ನಡೀತು ಈ ಸಿನಿಮಾ? ಮೇಡಮ್, ಈ ಶೂಟಿಂಗ್ ಬಂದ್ಬಿಟ್ಟು ನನ್ನ ನೇಟಿವ್ ಅಂಚನ್ ಸಿದ್ದಾಪುರ ಅಂತೇಳಿ ಅಲ್ಲೇ ಊರಲ್ಲಿ 50% ಆಯಿತು. ಆಮೇಲೆ ಶಿವಮೊಗ್ಗದಲ್ಲಿ ಆಯಿತು. ಆಮೇಲೆ ನ್ಯಾಮತಿ ಅಂತೇಳಿ ದಾವಣಗೆರೆ ಡಿಸ್ಟಿಕ್ಕು, ಹೊನ್ನಳ್ಳಿ ಅಂತೇಳಿ, ಆಮೇಲೆ ನಮ್ಮೂರ ಹತ್ರ ಇನ್ನೊಂದು ಆನ್ವೇರಿ ಅಂತಿದೆ ಅಲ್ಲಿ. ಹೀಗೆ ಸುತ್ತಮುತ್ತ ಅಲ್ಲೇ ನಮ್ಮೂರು ಹತ್ರನೇ ಸುತ್ತಮುತ್ತ ಶೂಟ್ ಮಾಡಿದ್ದೀನಿ. ಸಾಂಗ್ಸ್ ಎಲ್ಲ ಎಷ್ಟಿದೆ, ಯಾರು ಆಡಿರೋದು? ಮೇಡಮ್, ಸಾಂಗ್ ಬಂದ್ಬಿಟ್ಟು 7 ಸಾಂಗ್ ಇದೆ. ಅದರಲ್ಲಿ ಒಂದು ಸಾಂಗು ಸರಿಗಮಪ ಸುನೀಲ್ ಅವ್ರು ಆಡಿದ್ದಾರೆ. ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೆಹಬೂಬ್ ಸಾಬ್ ಅಂತೇಳಿ ಆಡಿದ್ದಾರೆ. ಇನ್ನೊಂದು ಸಾಂಗ್ ಎಲ್ಲ ಹೊಸಬರಿಗೆ ಚಾನ್ಸ್ ಕೊಟ್ಟಿದೆ ಮೇಡಮ್. ಆಮೇಲೆ ಒಂದು ಸಾಂಗ್ ಬಂದ್ಬಿಟ್ಟು ಈ ಒಡ್ರೆಲ ಅಲಿಗಿ ಅಂತೇಳಿ ಮೇಘನ ಹಳ್ಳಿಯಲ್ಲಿ ಅವರೊಂದು ಸಾಂಗ್ ಆಡಿದ್ದಾರೆ. ಅದೀಗೆಲ್ಲ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ. ಈ ಥರ 7 ಸಾಂಗ್ ಇದೆ ಮೇಡಮ್. ಓಕೆ ಸರ್, ಟೋಟಲ್ ಸಿನಿಮಾ ರಂಗದ ಬಗ್ಗೆ ಹೇಳಬೇಕಾದ್ರೆ, ಚಿತ್ರರಂಗದ ಪೂರ್ತಿ ವಿವರಣೆ ಡೀಟೇಲ್ಸ್ ಹೇಳಬೇಕಾದ್ರೆ, ಕಥೆ, ಚಿತ್ರಕಥೆ, ಸಂಭಾಷಣೆ
ಪಾತ್ರಗಳು ಯಾರು ಮಾಡಿದ್ದಾರೆ? main ಪಾತ್ರಗಳು ಇಡೀ ಯಾರು? ಸಿನಿಮಾದ ಬಗ್ಗೆ ಸರ್ ಇಲ್ಲಿ ಉದಯ ಸೂರ್ಯ ಅಂತ ಟೈಟ್ಲಿಗೆ ತಕ್ಕಂತೆ ಉದಯ ಆಗಿ ನಾನು ಮಾಡಿದ್ದೀನಿ, ಸೂರ್ಯ ಆಗಿ ಜೈರಾಜ್ ಅಂತ ಒಬ್ಬರು ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ರೆ ಇಲ್ಲಿ ಹೀರೋಯಿನ್ ಇವ್ರ ತಂದೆ ಒಬ್ರು ಇದ್ದಾರೆ ಗೌಡಿ ಅಂತೇಳಿ, ಅವರು ಬಂದಿಲ್ಲ, ಅವ್ರು ನಾಳೆ ಬರ್ತಾರೆ. ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ, ವಿಲನ್ ಅವರು ಆ್ಯಕ್ಚುಲಿ ಸಿನಿಮಾ ಪೂರ್ತಿ. ಮತ್ತು ಈ ವಿಲನಿಗೆ ಒಬ್ಬರು ಹೇಳೋಕ್ಕೆ ಒಬ್ಬರು ಬೇಕು ಊರಲ್ಲಿ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತೇಳಿ ಇವ್ರು ಮಾಡಿದ್ದಾರೆ, ನಮ್ಮ ದಾನಮ್ ಪೊಲೀಸ್ ಅಂತೇಳಿ ಅವರು ಶಿವಮೊಗ್ಗ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಲಾಯರ್ ಪಾತ್ರದಲ್ಲಿ ಒಂದು ಸಸ್ಪೆನ್ಸಲ್ಲಿ ಇಬ್ಬರು ನಮ್ಮ ಪ್ರೊಡ್ಯೂಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮಂಜುನಾಥ್ SP ಮತ್ತು ಸುನೀಲ್ ಅಂತೇಳಿ ಇಬ್ಬರು ಮಾಡಿದ್ದಾರೆ. ಮತ್ತು ಇವರು ನಾಯಕಿಯಾಗಿ ಹೀರೋ ಸೂರ್ಯ ಅವರ ಪೇರಾಗಿ ಮಾಡಿದ್ದಾರೆ. Only for ಹೊಸಬ್ರು ಅಷ್ಟೇನಾ ಅಥವಾ ಯಾರು recognize ಇಲ್ಲ ಸರ್, ಎಲ್ಲ ಹೊಸಬ್ರೆ. ರೆಕಗ್ನೇಷನ್ ಅಂತ ಕ್ಯಾರೆಕ್ಟರ್ ಆರ್ಟಿಸ್ಟ್ ಯಾರು ಇಲ್ಲ, ಎಲ್ಲ ಹೊಸಬ್ರೆ ಮೇಡಮ್. ಸರ್ ಈಗ ಸಿನಿಮಾ ರಂಗದ ಬಗ್ಗೆ ಅದೇ ಮಾತಾಡ್ತಾ ಇದ್ವಿ. ಸೊ ಈಗ ಏನಾಗ್ತಿದೆ ಅಂತ ನಿಮಗೂ ಗೊತ್ತಿರ್ಬೋದು, ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂತ. ಈಗ ಬರ್ತಕ್ಕಂಥ ಯಾವ ಸಿನಿಮಾನು ನಿಲ್ತಲ್ಲ, ಜನ ನೋಡ್ತಾ ಇಲ್ಲ. ಸೊ ನೀವು ನಿಮ್ಮ ಕಡೆಯಿಂದ ಒಂದು ಅಪ್ರೋಚ್ ಪ್ರೇಕ್ಷಕರಿಗೆ ಕೊಡ್ಬೋದು ಅಂದರೆ ಲಾಸ್ಟ್ ಟೈಮ್. ಹೌದು ಮ್ಯಾಮ್, ಖಂಡಿತ ನೀವು ಹೇಳಿ ಸತ್ಯ. ಈಗ ಯಾವುದು ಸಿನಿಮಾ ನಿಲ್ತಾ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ ಮೇಡಮ್, ಯಾವುದು ಸಿನಿಮಾ ನಿಲ್ತಿಲ್ಲ ಅಂತೇಳಿ ನಮ್ಮ ಒಂದು ಕಲೆನಾಗ ಇರೋದನ್ನ ನಾವು ನಿಲ್ಸೋಕ್ಕಾಗಲ್ಲ. ಬಟ್ ಈ ಫೀಲ್ಡ್ ಬಿಟ್ಟು ಬೇರೆ ಕ್ಷೇತ್ರದಲ್ಲೂ ಮಾಡೋಕ್ಕೋದ್ರೂ ಅದು ನಮ್ಗೆ ಇಷ್ಟ ಆಗಲ್ಲ. ನನಗೆ ಈ ಕ್ಷೇತ್ರನೇ ಇಷ್ಟ, ಹಂಗಾಗಿ ನಾನು ಅದು ಹಿಟ್ಟಾಗಲಿ ಬಿಡಲಿ, ಬಟ್ ಜನ ಮುಂದೆ ಬಿಡ್ತೀನಿ. ಯಾವ ಸಿನಿಮಾ ಸ್ಟಾರ್ಗಳು ಸಿನಿಮಾನ ಇವತ್ತು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ, ಬಟ್ ನಮ್ಮದು ಹೊಸಬ್ರು ಸಿನಿಮಾ ಒಂದು ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಹೊಸಬ್ರನ್ನ ಬೆಳೆಸಿ, ನಮ್ಮನ್ನೇ ಯಾರು ಕಂಡಿಡಿಯಲ್ಲ. ಏನು ನಾವು ಥಿಯೇಟ್ರಿಗೆ ಸಿನಿಮಾ ನಾಳೆ ಬಿಟ್ಬಿಡ್ತೀವಿ ಅಂದರೆ May 16ಕ್ಕೆ ಸಿನಿಮಾ ರಿಲೀಸ್ ಆಯಿತು ಅಂದರೆ ಜನ ಜಾತ್ರೆನ ಆಗಲ್ಲ. ದಯವಿಟ್ಟು ಅಟ್ಲೀಸ್ಟ್ ನಮ್ಮನ್ನು ಇಷ್ಟಪಡೋ ಅಂತಾರೋ ನಮ್ಮ ಫ್ರೆಂಡ್ಸು ಅವ್ರ್ಯಾರು ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದ್ರೆ ಬೇರೆಯವರಿಗೆ ಹೇಳಿ ಸಿನಿಮಾ ತೋರಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇಷ್ಟೊಂದು ಸಿನಿಮಾಗಳ ಬಗ್ಗೆ ಇಲ್ಲಿ ಬರ್ತಾ ಇದೆ, ಬಟ್ ನಿಮ್ಮ ಸಿನಿಮಾನ ಯಾಕೆ ನೋಡ್ಬೇಕು? ಅದ್ರಲ್ಲಿ ಏನು ಮೆಸೇಜ್ ಇದೆ? ಸರ್ ಏನಿದೆ ಅಂದರೆ, ಈಗಿನ ಹುಡುಗರು ಈ ಹುಡುಗಿಯರನ್ನ ಲವ್ ಮಾಡಬೇಕೋ ಬೇಡವೋ, ಲವ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಇದೆ ಸರ್. ಯಾಕೆಂದರೆ ಎಷ್ಟೋ ಈಗ ನಡೀತಿರೋದು, ಹುಡುಗಿಯರು ಒಬ್ಬನ್ನ ಲವ್ ಮಾಡಿ ಇನ್ನೊಬ್ಬನ ಮತ್ತೆ ಮದುವೆ ಆಗಿ ಮತ್ತೊಬ್ಬನ ಜೊತೆ ಏನೇನೋ ಈ ಕಾಂಟ್ರವರ್ಸಿ ಸಿಕ್ಕಾಪಟ್ಟಾಗಿ ನಿಮಗೆ ಪ್ರತಿಯೊಂದು ನೋಡ್ತಾ ಇದ್ದೀರಾ ಈಗಲೇ. ಎಷ್ಟೋ ನಮ್ಮ ಸಿನಿಮಾ ಇಂಡಸ್ಟ್ರಿలో ಅವೆಲ್ಲ ಕಾಮನ್ ಆಗ್ತಿದೆ. ಹಂಗಾಗಿ ಈ ಹುಡುಗಿರಿಂದ ಹೋದ್ರೆ ಏನಾಗುತ್ತೆ ಅಥವಾ ಯಾವ ಥರ ಹುಡುಗಿನ ನಾವು ಇಷ್ಟಪಡಬೇಕು ಅನ್ನೋದನ್ನ ತೋರಿಸಿದ್ದೀನಿ ಸರ್. ಮತ್ತು ಫ್ರೆಂಡ್ಶಿಪ್ ಬಾಂಡಿಂಗು, ಇಬ್ಬರು ಫ್ರೆಂಡ್ ಹೇಗಿರಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಹಾಗಾಗಿ ಈ ಫ್ರೆಂಡ್ಶಿಪ್ ಬಾಂಡಿಂಗು, ಫ್ರೆಂಡ್ಶಿಪ್ ಬಗ್ಗೆ ಬೆಲೆ ಕೊಡೋರು, ಲವ್ನ ಹುಡುಗರು, ಈ ಪ್ರಾಂಪ್ಟಾಗಿರೋ ಪ್ರೀತಿನ ಇಷ್ಟಪಡೋವಂಥ ಹುಡುಗರು ದಯವಿಟ್ಟು ಈ ಸಿನಿಮಾ ನೋಡಿ. ಮತ್ತು ಹಾಗೆ ಲವ್ ಫೇಲ್ಯೂರ್ ಆಗಿ ಜೀವನದಲ್ಲಿ ಒಂದು ಸ್ವಲ್ಪ ಜಿಗುಪ್ಸಾಗಿದ್ರೆ, ನನ್ನ ಸಿನಿಮಾದಲ್ಲಿ ಹಾಡಿದೆ ಕೆಲವೊಂದು 2 ಸಾಂಗ್ ಇದೆ, ದಯವಿಟ್ಟು ಆ ಸಾಂಗ್ನ ಕೇಳಿ, ಮೈಂಡು ರಿಲೀಫ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹಾಡನ್ನ ಕೇಳಿ. ಹುಡುಗಿರಿ ಯಾಕೆ ಹಿಂಗೆ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ಯೂಟ್ಯೂಬಲ್ಲಿ, ಆ ಹಾಡು ಕೇಳಿದರೆ ಮೈಂಡು ರಿಲೀಫ್ ಆಗ್ಬೋದು. ಓನ್ಲಿ ಫಾರ್ ಲವ್ ಫೇಲ್ಯೂರ್ ಬಾಯ್ಸಿಗೆ. ನೀವು ಕೂಡ ಹೇಳ್ಬಿಡಿ ಆಡಿಯನ್ಸ್ಗೆ ಸಿನಿಮಾ. ಆಕ್ಚುಲಿ ಹೆಂಗಾಗ್ಬಿಟ್ಟಿದೆ, ಇವ್ರು ಹೇಳ್ದಂಗೆ ನೀವು ಕೇಳ್ದಂಗೆ ಇವಾಗ ತುಂಬಾ ಸಿನಿಮಾಗಳು ಬರ್ತಾನೆ ಇರುತ್ತೆ. ವಾರಕ್ಕೆ ಸುಮಾರು ಏನಿಲ್ಲ ಅಂದ್ರೂ ಲೆಕ್ಕ ಮಾಡಕ್ ಆಗದೆ ಇರೋಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಬಟ್ ನಮ್ಮ ಆರ್ಟಿಸ್ಟ್ಗಳ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒನ್ಸ್ ನಾವು ಇಂಡಸ್ಟ್ರಿಗೆ ಬಂದ್ಮೇಲೆ ನಮಗೆ ಬೇರೆ ಕೆಲಸ ಮಾಡ್ಬೇಕು ಅಂತ ಅನ್ಸಲ್ಲ. ಇದು ನನ್ನ ಅಥವಾ ತನ್ನೋದಾಗ್ಬೋದು ಅಲ್ಲ, ಎಲ್ಲ ಆರ್ಟಿಸ್ಟ್ಗಳದ್ದು ಕೂಡ ಇದೇ ಪ್ರಾಬ್ಲಮ್. ಒನ್ಸ್ ನಾವು ಆರ್ಟಿಸ್ಟ್ ಆಗಿ ಇರಬೇಕು ಅಂತ ಇಂಡಸ್ಟ್ರಿಗೆ ಬಂದ್ಮೇಲೆ ಅಲ್ಲೇ ಇರಬೇಕು, ಇಲ್ಲೇ ಏನೋ ಮಾಡ್ಬೇಕು ಅಂತ ತುಂಬಾ ಒದ್ದಾಡ್ತಿರ್ತೀವಿ. ನನ್ನಂತ ಸಾವಿರಾರು ಜನ ಆರ್ಟಿಸ್ಟ್ಗಳು, ನೀವುಗಳು ತುಂಬಾ ಜನಕ್ಕೆ ಇಂಟರ್ವ್ಯೂ ಮಾಡಿರ್ತೀರಾ, ಇಂಟರ್ವ್ಯೂಗಳು ಹೇಳಿರ್ತಾರೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಎಷ್ಟು ದಿನ ಓಡುತ್ತೆ ಅಥವಾ ಅದರಿಂದ ನಮ್ಗೆ ಏನು ರೆಸ್ಪಾನ್ಸ್ ಬರುತ್ತೆ ಅದನ್ನ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ದೊಂದು ಸಿನಿಮಾ ಕಾಣಿಸ್ಕೊಳ್ಳಪ್ಪ ತೆರೆ ಮೇಲೆ ಬರಲಿ ಅಂತ ನಾವೆಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಅನ್ಕೊಳ್ಳೋದು ಕೂಡ ಅದೇ. ಸೊ ಹಾಗಾಗಿ ಹೊಸ ಪ್ರಯತ್ನ, ನಮ್ಮ ಇಡೀ ಟೀಮ್ ಕೂಡ ತುಂಬಾ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ರಿಲೀಸ್ ಆಯಿತು ಅಂತ ನಾವು ಕೂಡ ಖುಷಿ ಪಡ್ತೀವಿ. ಸೊ ಅಷ್ಟೇ. ಅದೇ ಎಲ್ಲ ಶಿವಮೊಗ್ಗ ಜಿಲ್ಲೆ ಹತ್ರನೇ ತೆಗ್ದಿರೋದ್ರಿಂದ ಹಳ್ಳಿ ವಾತಾವರಣ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ. ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಾನೇನು ಆಡಿಯನ್ಸಿಗೆ ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಸಿನಿಮಾ ನೋಡಾದ್ಮೇಲೆ ನಿಜವಾಗಿ ಯಾರನ್ನ ಪ್ರೀತಿ ಮಾಡ್ತೀರೋ ಆ ಹುಡುಗಿನ ಮದುವೆ ಆಗಿ, ಮತ್ತು ತಂದೆ ತಾಯಿನ ದೇವರು ಅಂತ ಪೂಜೆ ಮಾಡಿ, ಇಷ್ಟನ್ನ ಯಾರು ಮಾಡ್ತಾರೋ ಅವ್ರ ಲೈಫಲ್ಲಿ ಏನಾರೋ ಒಂದು ದೇವ್ರು ಅಂತ ಅನ್ಕೊಂತಿಲ್ಲ, ಆ ದೇವರೇ ನಿಮಗೆ ಬೇರೆ ರೂಪದಲ್ಲಿ ಬಂದು ನಿಮಗೆ ಸಕ್ಸಸ್ನ ಕೊಡ್ತಾನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಮಂಜುನಾಥ್ ಸರ್, ನಾವು ಉದಯ ಸೂರ್ಯ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ್ದೇವೆ. ಹೌದು. ಹೇಗೆ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು? ಯಾಕೆ ಉದಯ ಸೂರ್ಯ ನಿಮ್ಗೆ ತಗೋಬೇಕನ್ನಿಸ್ತಿದೆ? ಮೇಡಮ್, ಏನು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಇದಾರಲ್ಲ, ಇದು ನಮಗೆ 30-32 ವರ್ಷದಿಂದ ನಮಗೆ ಪರಿಚಯ. ಅಂದರೆ ನಮಗೆ ಫ್ರೆಂಡ್. ಅವರು ಸಿನಿಮಾ ಇಂಡಸ್ಟ್ರಿಗೆ ಸುಮಾರು 4-5 ವರ್ಷದ ಹಿಂದೆ, ಅಂದರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ
ನಾಚಿ, ಅದು ಸಿನಿಮಾ ನಾಚಿ ಅಂತ ಕನ್ನಡ ಇದರಲ್ಲಿ ಅಸೋಸಿಯೇಟ್ ಆಗಿ ಇದು ಮಾಡ್ತಾ ಇದ್ರಂತೆ. ಹಾಗಾಗಿ ಅದರಿಂದ ಪ್ರೇರೇಪಿತರಾಗಿ ಒಂದು ಸಿನಿಮಾ ಮಾಡಬೇಕು ನಾನು ಅಂತ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವರು ಬಂದಾದಮೇಲೆ ಪ್ರೊಡ್ಯೂಸರ್ ಯಾರೂ ಸಿಗ್ತಾ ಇಲ್ಲ ಅಣ್ಣ, ಇದಕ್ಕೆ ದುಡ್ಡು ಬೇಕು ಸಿನಿಮಾ ಮಾಡೋದಕ್ಕೆ ಅಂದಾಗ ನಮ್ಮನ್ನು ಬಂದು ಅಪ್ರೋಚ್ ಮಾಡ್ದೆ. ಹಾಗಾಗಿ ನಾವು ಬಂದು ಕೇಳ್ಕೊಂಡಾಗ ಒಬ್ರ ಕೈಲಾಗಲ್ಲ, ಇಷ್ಟೊಂದು ಬಿಗ್ ಅಮೌಂಟು ಒಬ್ರ ಕೈಲಾಗಲ್ಲ, ನೋಡೋಣ ಇನ್ನಿಬ್ರು ಇದು ಮಾಡೋಣ ಅಂತ ಸೇರಿಕೊಂಡು ನಾನು ಮತ್ತು ಹರೀಶ್ ಗೌಡ್ರು ಮತ್ತು ಸುನಿಲ್ ಎಂ ಇವ್ರು 3 ಜನ ಸೇರಿಕೊಂಡು ಸಿನಿಮಾವನ್ನು ಒಪ್ಕೊಂಡ್ವಿ ಮಾಡಬೇಕು ಅಂತ. ಪ್ರಕಾಶ್ ರಾಜ್ ಸರ್ಗೆ ನೀವು ಸ್ನೇಹಿತರಾಗಿ ಏನಾದ್ರು ಸಪೋರ್ಟ್ ಮಾಡಿದ್ದ, ಇಲ್ಲ ಕತೆ ಏನಾದ್ರು ಇಷ್ಟ ಆಗಿ ನೀವು ಮಾಡಿದ? ಮೇಡಮ್, ಫಸ್ಟು ಸ್ನೇಹಿತರಾಗಿ ಸಪೋರ್ಟ್ ಮಾಡಿದೆ, ಆಮೇಲೆ ಕತೆ ಕೇಳಿದೆ. ಕತೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಕತೆ. ಸಿನಿಮಾವನ್ನು ಮಾಡ್ತಾ ಇದ್ದಾಗ ಹಾಡುಗಳನ್ನು ಕೇಳಿದಾಗ, ಸಂಗೀತವನ್ನು ಕೇಳಿದಾಗ ತುಂಬ ಖುಷಿ ಅನ್ನಿಸ್ತು. ಭಾಳ ಚೆನ್ನಾಗಿದೆ, ಹಾಡುಗಳ ಮಟ್ಟಿಗೆ ಭಾಳ ಚೆನ್ನಾಗಿದ್ದಾವೆ. ಅದನ್ನು ಕೇಳೆಲ್ಲ ಇಂಪ್ರೆಸ್ ಆಯಿತು. ಓಕೆ, ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಒಂದಷ್ಟು ನೋನ್ ಫೇಸಸ್ ಸೆಲೆಬ್ರಿಟಿ ಆಗಿರ್ಬೋದು, ಒಂದಷ್ಟು ಆರ್ಟಿಸ್ಟ್ಗಳನ್ನ ಯೋಚನೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ರು ಹೊಸಬ್ರೇ ಇರೋದ್ರಿಂದ ನಿಮಗೆ ಏನಾದ್ರು ಅದರಿಂದ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ನಮಗೆ ಚಾನ್ಸ್ ಕೊಡಲಿಲ್ಲ ಮೇಡಮ್. ಯಾಕೆಂದರೆ ಎಲ್ಲ ಚಾನ್ಸನ್ನು ಅವರೇ ತೊಗೊಂಡ್ರು. ಪ್ರತಿಯೊಬ್ಬ ಆರ್ಟಿಸ್ಟನ್ನು ಸಹ ಅವರೇ ಸೆಲೆಕ್ಟ್ ಮಾಡಿರೋದು, ಅವರೇ ಸೆಲೆಕ್ಟ್ ಮಾಡಿ ಅವರೇ ರೋಲಿಂಗ್ ಕೊಟ್ಟಿರೋದು. ಎಲ್ಲ ಆರ್ಟಿಸ್ಟ್ಗೂ ಅವ್ರಿಗೆ ಆಗಿರ್ತಕ್ಕಂಥ ಪಾತ್ರವನ್ನು ಕೊಟ್ಟಿರೋದು ಅವರೇ. ಓಕೆ ಸರ್, ಈ ಸಿನಿಮಾ ಹೇಗೆ ನೀವು ಅವ್ರ ಜೊತೆ ಜರ್ನಿ ಮಾಡಿದ್ದೀರಾ? ಸಿನಿಮಾ ಕತೆ ಫುಲ್ಲು ಇಲ್ಲ ಅವಾಗ ಜೊತೆಗೆ ಸೆಟ್ಗೆ ಹೋಗ್ತಾ ಇದ್ರಾ ಹೇಗೆ ಅಂತ? ಇಲ್ಲ, ಆಲ್ಮೋಸ್ಟ್ ಚಿತ್ರೀಕರಣದಲ್ಲಿ ಎನಿ ಟೈಮ್ ಜೊತೆಗೆ ಇರ್ತಾ ಇದ್ವಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಮಸ್ಕಾರ, ನಾನು ದಾನಮ್ ಶಿವಮೊಗ್ಗ ಅಂತೇಳಿ ಪೋಷಕ ನಟ, ನಿವೃತ್ತಿ ಪೊಲೀಸ್ ಅಧಿಕಾರಿಯಾಗಿದ್ದೀನಿ. ಆ್ಯಕ್ಚುಲಿ ಮಲೆನಾಡಿನ ಹೆಬ್ಬಾಗಿಲು, ಕಲೆಗೆ ತವರೂರಾದ ಭದ್ರಾವತಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ನಮ್ಮ 3 ಜನ ನಿರ್ಮಾಪಕರು, ಮಂಜುನಾಥ್ SP ಸರ್, ಸುನೀಲ್ ಅವರು ಹಾಗೂ ಹರೀಶ್ ಗೌಡರು, ಹೀಗೆ ಒಂದು ಒಳ್ಳೆ ಚಿತ್ರವನ್ನು ಕೊಡಬೇಕು, ನಮ್ಮ ಊರಿನ ಹುಡುಗ ಪ್ರಕಾಶ್ ರಾಜ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದಾರೆ. ಚಿತ್ರ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಉದಯ ಸೂರ್ಯ, ಸುಮ್ಮನಿದ್ರೆ ಮೂನ್, ರೈಸ್ ಆದರೆ ಸನ್. ಸೊ ಹೀಗೆ ಈ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಾನು ಈ ಚಿತ್ರದಲ್ಲಿ ಈಗಾಗಲೇ ನಿಮಗೆ ಹೇಳಿರೋ ಹಾಗೆ ನಮ್ಮ ನಿರ್ದೇಶಕರು ಗೌಡಿ ಅಂತ ಒಂದು ಪಾತ್ರ ಇದೆ, ಉಗ್ರಪ್ಪನ ಪಾತ್ರ. ಸೊ ನಾನು ಅದರಲ್ಲಿ ಪಂಚಾಯತಿಗೆ ಅಧ್ಯಕ್ಷನಾಗಿ, ನಾನು ಆ ಹಳ್ಳಿಯ ಅಧ್ಯಕ್ಷ. ಯಾವುದೇ ಒಂದು ಕೆಟ್ಟ ಕೆಲಸ ಆದರೂ ಒಂದು ಒಳ್ಳೆ ಕೆಲಸ ಆಗಬೇಕು, ಆ ಒಳ್ಳೆ ಕೆಲಸನ ನಾನು ನಿರೀಕ್ಷೆ ಮಾಡಿಕೊಂಡು ಆ ಹಳ್ಳಿಯ ಉದ್ಧಾರಕ್ಕೋಸ್ಕರ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರಂಥ SP ಮಂಜುನಾಥ್ ಸರ್ ಹಾಗೂ ಸುನೀಲ್, ಹರ್ಷ್ ಅವ್ರಿಗೆ ಆಭಾರಿಯಾಗಿದ್ದೇನೆ ಸರ್. ನಾನು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರಗಳು ಥಿಯೇಟ್ರಲ್ಲಿ ನಿಂತ ಇಲ್ಲ. ಈ ವರ್ಷದ ಮೊದಲನೇ ಚಿತ್ರ ಒಂದು 2-3 ಚಿತ್ರಗಳು ಬಂದಿದ್ದಾವೆ. ಇಂಟರ್ವೆಲ್ ಅಂತ ಒಂದು ಸಿನಿಮಾ ಬಂದಿದೆ ಈಗಾಗಲೇ, ಅದರಲ್ಲೂ ಕೂಡ ಪಟೇಲ್ ಒಂದು ಪಾತ್ರ ಮಾಡಿದ್ದೀನಿ ನಾನು. ಚಿತ್ರ ಕ್ರಮೇಣ ನಿಧಾನಗತಿಯಲ್ಲಿ ಹಿಟ್ ಆಗಿದೆ. ಸೊ ಇದಕ್ಕೂ ನಾನು ಅದೇ ರೀತಿ ಉದಯ ಸೂರ್ಯ ಹಿಟ್ ಆಗುತ್ತೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಇದ್ದೀನಿ. ಉದಯ ಸೂರ್ಯವನ್ನು 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇದೇ ತಿಂಗಳ 16/5/2025 ರಾಜ್ಯಾದ್ಯಂತ. ಸೊ ಎಲ್ಲರೂ ಈಗಾಗಲೇ ಕಥೆಯ ಒಂದು ಸಣ್ಣ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನು ಹರಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಮಸ್ತೆ, ನನ್ನ ಹೆಸರು ಅಶೋಕ್ ನಾಯ್ಕ ಅಂತ. ನನ್ನ ಪಾತ್ರ ಬಂದು ಹೀರೋ ಫ್ರೆಂಡಾಗಿ ಮಾಡಿದ್ದೀನಿ. ಉದಯ ಅಂತ ಹೀರೋ ಫ್ರೆಂಡಾಗಿ ನನ್ನ ಕ್ಯಾರೆಕ್ಟರ್ ಇದೆ ಮೇಡಮ್. ಚಿಕ್ಕ ಪಾತ್ರ. ಸಿನಿಮಾ ಪೂರ್ತಿ ಇರ್ತೀರಾ ಸರ್? ಇಲ್ಲ ಮೇಡಮ್, ಚಿಕ್ಕ ಅಂದರೆ ಒಂದು 5ರಿಂದ 10 ನಿಮಿಷ ಬರ್ತೀನಿ ಅಷ್ಟೇ. ಹೇಗೆ ಅಪ್ರೋಚ್ ಆಯ್ತು ಸರ್? ಅಂದರೆ ನನ್ನ ಆ್ಯಕ್ಚುಲಿ ಅವರು ಬಂದು ನನಗೆ 6 ವರ್ಷದಿಂದ ಫ್ರೆಂಡು, ಒಂದೇ ಜೊತೆಲಿರೋದು, ಒಂದೇ ಇಲ್ಲೇ ಇರೋದು ನಾವು ಬೆಂಗಳೂರು. ಅವಾಗ ಹಿಂಗೆ ಹೇಳಿದ್ರು ಒಂದು ಫಿಲಮ್ ಐತೆ ಅಂತ. ನಾನು ಕಾಲೇಜ್ ಓದ್ತಾ ಇದ್ದೆ. ಅವಾಗ ಹೇಳಿದಾಗ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯ ಅಂದಾಗ ಸರಿ ಆಯಿತು ಅಂತ ಹೋಗಿ ಮಾಡಿದ್ವಿ ಮೇಡಮ್. ಇದು ಮೊದಲನೇ ಸಿನಿಮಾ ಇಲ್ಲ ನಿಮ್ಮ ಹಿನ್ನೆಲೆ? ಹೌದು ಸರಿ, ಮೊದಲನೇ ಹಿಂದೆ ಏನು ಮಾಡ್ತಾ ಇದ್ರಿ? ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ. ಅವಾಗ ಒಂದು ಅಪ್ರೋಚ್ ಮಾಡಿದ್ರು, ಈ ಥರ ಇದೇ ಕ್ಯಾರೆಕ್ಟರ್ ಮಾಡ್ತೀರಾ ಅಂದಾಗ ಸರಿ ಆಯಿತು ಅಂತ ನೋಡಿ ಮಾಡಿದ್ವಿ. ಹಾಗಾದ್ರೆ ನಿಮ್ಗೆ ಸಿನಿಮಾ ಈ ಫೀಲ್ಡ್ ಬರಬೇಕು ಅಂತ ಏನಿರಲಿಲ್ಲ? ಬರಬೇಕು ಅಂತ ಏನಿರಲಿಲ್ಲ, ಆದರೆ ನಮ್ಮ ಫ್ರೆಂಡು ಈ ಥರ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದಾಗ ಮಾಡಿದ್ವಿ. ಸರ್, ನಾವು ಇರ್ತಕ್ಕಂಥದ್ದು ಶಿವಮೊಗ್ಗದ ಅಂಚಿನ ಸಿದ್ದಾಪುರದಲ್ಲಿ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ನಮ್ಮ ಗ್ರಾಮ.
ಅಲ್ಲಿ ನಾವೆಲ್ಲ ತೋಟ ವ್ಯವಸಾಯ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನಾವಿನ್ನೇ ವ್ಯವಸಾಯದಲ್ಲೇ ತೊಡಗಿರ್ತಕ್ಕಂಥದ್ದು ನಾವು. ಏನು ಅಂದರೆ ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಅಪ್ರೋಚ್ ಮಾಡಿರೋದ್ರಿಂದ ಈ ಸಿನಿಮಾಕ್ಕೆ ಒಪ್ಕೊಂಡಿದ್ದು. ಈ ಸಿನಿಮಾದಲ್ಲಿ ಸುಮಾರು 7 ಹಾಡುಗಳನ್ನು ನಮ್ಮ ಯಶವಂತ್ ಭೂಪತಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 4 ಫೈಟ್ ಇದ್ದಾವೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಚೆನ್ನಾಗಿದೆ. ಟೋಟಲಿ ಸಿನಿಮಾ ಭಾಳ ಚೆನ್ನಾಗಿದೆ. ಸರ್ ಡೈರೆಕ್ಟರ್ ನಿಮ್ಮ ಬಜೆಟ್ಗೆ ಇದ್ರಾ ಇಲ್ಲ ಬಜೆಟ್ ಮೀರಿ ಹೋಯ್ತಾ ಸರ್? ಬಜೆಟ್ ಏನು ಅನ್ಕೊಂಡಿದ್ದು ಅದಕ್ಕಿಂತ ಒಂದು ಸ್ವಲ್ಪ ಆಗಿದೆ. ಎಲ್ಲದೂ ಆಗೋಕ್ಕಾಗಲ್ಲ. ಅವ್ರು ಹೇಳಿದ ಬಜೆಟ್ಗೆ ಎಲ್ಲದೂ ಆಗೋಕ್ಕಾಗಲ್ಲ. ಒಂದು ಸ್ವಲ್ಪ ಆಗಿದೆ. ಏನಾಯ್ತು ಸರ್ ಬಜೆಟ್ ಅಂತ? ಓಕೆ, ಹೇಳಿ ಸರ್ ಈಗ ಸಿನಿಮಾ ಬಗ್ಗೆ ಇನ್ನಷ್ಟು ಮಾಹಿತಿ ಏನಾದರೂ. ರಿಲೀಸಿಂಗ್ ಪ್ಲಾನ್ ಎಲ್ಲೆಲ್ಲಿ ಮಾಡ್ಕೊಂಡಿದ್ದೀರಾ ಸರ್? ಎಲ್ಲೆಲ್ಲಿ ರಿಲೀಸಿಂಗ್ ಮಾಡ್ತಾ ಇದ್ದೀರಾ? ಥ್ರೋಟ್ ಸರ್ ಕರ್ನಾಟಕದಾದ್ಯಂತ 70 ಸ್ಕ್ರೀನ್ಗಳಲ್ಲಿ ಮಾಡಬೇಕು ಅಂತ ಇದ್ದೀವಿ. ಇದೇ ಮೇ 16ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಇದ್ದೀವಿ. ಮೇನ್ ಥಿಯೇಟರ್ ಬೆಂಗಳೂರಲ್ಲಿ ಯಾವ್ದು? ಸಿದ್ದೇಶ್ವರ JB ಇದರಲ್ಲಿ ಮಾಡಬೇಕು ಅಂತ ಇದೆ. ಥ್ಯಾಂಕ್ ಯು ಸರ್. ಹಾಗೆ ಇದೇ 16ನೇ ತಾರೀಕು ಮೇ 16ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀವಿ. ಹಾಗೆ ಮೇ 16ನೇ ತಾರೀಕು ದಯಮಾಡಿ ಉದಯ ಸೂರ್ಯವನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಉದಯ ಸೂರ್ಯ ಚಿತ್ರ ಇದೇ ತಿಂಗಳ ಮೇ 16/5/2025 ರಿಲೀಸ್ ಆಗ್ತಾ ಇದೆ. ರಾಜ್ಯದ ಜನತೆ ಕೈ ಹಿಡಿಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಮಸ್ತೆ.